ಮದಕರಿ ನಾಯಕನು ಚಿತ್ರದುರ್ಗದ ಪರಾಕ್ರಮಿ ನಾಯಕನಾಗಿದ್ದನು. ಅವನು ನಾಯಕ ರಾಜವಂಶದ ಅತ್ಯಂತ ಶೂರ ಹಾಗೂ ಪ್ರಜಾಪ್ರಿಯ ರಾಜನಾಗಿದ್ದ. ಅವನ ಕಾಲದಲ್ಲಿ ಚಿತ್ರದುರ್ಗವು ಶ್ರೀಮಂತ, ಶಕ್ತಿಶಾಲಿ ಹಾಗೂ ಉತ್ತಮ ಕೋಟೆಯೊಂದಾಗಿ ಬೆಳೆದಿತು. ಮದಕರಿ ನಾಯಕನ ಪ್ರಮುಖ ಕತೆ ಟಿಪ್ಪು ಸುಲ್ತಾನನ ದಾಳಿಯ ಸಮಯದಲ್ಲಿ ನಡೆಯುತ್ತದೆ. ಟಿಪ್ಪು ತನ್ನ ಸೈನ್ಯವನ್ನು ಚಿತ್ರದುರ್ಗದ ಮೇಲೆ ಕಳುಹಿಸಿದಾಗ ಮದಕರಿ ನಾಯಕನು ಪ್ರಬಲ ಪ್ರತಿರೋಧ ಒಡ್ಡಿದನು. ಈ ಹೋರಾಟದಲ್ಲಿ ಒನಕೆ ಓಬವ್ವನ ಪಾತ್ರ ಪ್ರಮುಖವಾಗಿದ್ದು, ಅವಳು ಒಂಟೆ ತನ್ನ ಪರಶು ಒನಕೆ ಬಳಸಿಕೊಂಡು ಟಿಪ್ಪು ಸೈನಿಕರನ್ನು ತಗ್ಗಿಸಿದಳು. ಅವಳ ಸಾಹಸವು ಚಿತ್ರದುರ್ಗದ ಕೋಟೆಯ ಉಳಿವಿಗೆ ಸಹಾಯ ಮಾಡಿತು. ಆದರೆ ಕೊನೆಗೆ ಟಿಪ್ಪು ಸುಲ್ತಾನ್ ಮತ್ತು ಅವನ ದೊಡ್ಡ ಸೇನೆಯ ಎದುರು ಮದಕರಿ ನಾಯಕ ಸೋತು ಸೆರೆಗೆ ಒಳಗಾದನು. ಆತನನ್ನು ಶ್ರೀರಂಗಪಟ್ಟಣಕ್ಕೆ ಕರೆದೊಯ್ದು ಕಾರಾಗೃಹದಲ್ಲಿ ಕೂರಿಸಲಾಯಿತು. ಮದಕರಿ ನಾಯಕನು ಕೇವಲ ಶೂರನಷ್ಟೇ ಅಲ್ಲ, ಒಂದು ಸಂಸ್ಕೃತಿಪ್ರಿಯ, ಪ್ರಜಾಹಿತದಾಯಕ ರಾಜನಾಗಿದ್ದನು. ಅವನ ಜೀವನಗಾಥೆ ಕನ್ನಡ ಭೂಮಿಯಲ್ಲಿ ಶೌರ್ಯ, ದೇಶಭಕ್ತಿಯ ಸಂಕೇತವಾಗಿ ಉಳಿದಿದೆ.